ಚಿಕ್ಕಮಗಳೂರಿನ MLA ಮನೆಗೆ ಹೋಗಿ ಬಂದದ್ದು ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಸತ್ತೇಳಿ ನಂಬುದಿಲ್ಲಲ್ಲ. ನೀನು ಕಿಸಿ ಅಂತ ಲಾಟ್ ಬೋರ್ಡ್ ಅಂತ ಎನಿಸಿದ್ರೆ ನಾನು ಹೋದದ್ದು MLA HD ತಮ್ಮಯ್ಯ ಅವರ ಮನೆಗೆ. ಅವರ ಮಕ್ಕಳಿಗೆ ನಾನಂದ್ರೆ ಆಯ್ತಂತೆ. ಮಗನಿಗೆ ಸಹ ಮಗಳಿಗೆ ಸಹ ಫುಲ್ ಖುಷಿ. ಸೊ ನೆಕ್ಸ್ಟ್ ನಾವು ಹೋದದ್ದು ICD ಓಪನ್ ಮೈಕ್ ಸ್ಟೇಜ್ ಫಂಕ್ಷನಿಗೆ. ಸೊ ಇಲ್ಲಿ ಇಟ್ಸ್ ಫ್ರೀ ಟು ಶೋಕೇಸ್ ಯೋರ್ ಟ್ಯಾಲೆಂಟ್. ವಿವಿಧ ಪ್ರತಿಭೆಗಳನ್ನೆಲ್ಲ ನೋಡಿದ್ವಿ, ತುಂಬಾ ಖುಷಿ ಆಯಿತು. ಹಾಗೆ ನಾನೊಂದು ಗೆಸ್ಟ್ ಆಗಿ ಏನೋ ಹೋಗ್ಲಿಕ್ಕಿದ್ದೆ. ಆದರೆ ಈ ಲೋಫರ್ ನನ್ನ ಬಡ್ಡಿ ನನ್ನ ಮಕ್ಕಳಿದ್ರಲ್ಲ, ಈ ನಾಯಿಗಳು ಬಿಡ್ಲಿಲ್ಲ ನನ್ನ ಹೊರಗೆ ಬರಲಿಕ್ಕೆ. ಹೌದು ಮಾರೆ, ಡಾಗೆಸ್ ಬಾಯ್ದು ಸಂತಾನ ಇಲ್ಲಿ ಉಂಟು, ಪೆರ್ಚಿ ಕರ್ತುಂಟು ಆಚೀಚೆ ಸಿಟ್ಟು ಬರ್ತುಂಟು. ಸತ್ತಿಲ್ರಿ ನನಗೆ ಕಂಟೆಸ್ಟೆಂಟ್ನವರಿಗೆಲ್ಲ ಮೆಡಲ್ ಎಲ್ಲ ಕೊಡ್ಲಿಕ್ಕೆ ಇತ್ತು, ಗೊತ್ತಾಯ್ತಾ? ನಾನು ಗೆಸ್ಟ್ ಅಲ್ಲ ಮಾರೆ, ಆದರೆ ಆಗಲಿಲ್ಲ ನನಗೆ. ಎಂತ ಮಾಡಿದ್ರು, ನಾನು ಹೊರಗೆ ಬಂದು ನನ್ನ ಬಿಚ್ಚಿ ಸಾಕುವ ಇವು 3 ಕಾಸು ನನ್ನ ಲೋಫರ್ ನನ್ನ ಮಕ್ಕಳು. ಹಾಗೆ ಮತ್ತೆ ತುಂಬ ಹತ್ತಿರ ಬಂದು ನನ್ನ ಹತ್ರ ಫೋಟೋ ತೆಗೆದ್ರು, ಮಾತಾಡಿದ್ರು, ಪ್ರೀತಿ ಮಾಡಿದ್ರು. ನನಗೆ ಖುಷಿ ಆಯಿತು. ಒಂದು ಮಗು ಅಂತೂ ನನ್ನ ದೃಷ್ಟಿಯೇ ತೆಗ್ದದು ಮಾರೆ. ಈ ಚಿಕ್ಕಮಗಳೂರಿನವ್ರು ಎಷ್ಟು ಪ್ರೀತಿ ಕೊಡುದಲ್ಲ, ಓ ಕ್ಯೂಟು. ಎಲ್ಲ ಕಂಟೆಸ್ಟೆಂಟ್ಸ್ನವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆದರೆ ನನಗೆ ಪರ್ಸ್ನಲಿ ಖುಷಿ ಆದದ್ದು ಈ 2 ಹುಡುಗರ ಪರ್ಫಾರ್ಮೆನ್ಸ್. ಒಮ್ಮೆ ನೋಡಿ ಬನ್ನಿ ನೀವು. ಔಟ್ಸ್ಟ್ಯಾಂಡಿಂಗ್ ಬ್ರೋ, ನಿಮ್ಮಿಬ್ಬರ ರ್ಯಾಪಿಂಗ್ ನೋಡಿ ನಾನು ಫುಲ್ ಇನ್ಸ್ಪೈರ್ ಆಗಿದ್ದೇನೆ ಬ್ರೋ. ಹಾಗೆ ನಾನು ಸಹ ಒಂದು ರ್ಯಾಪ್ ಮಾಡಿದ್ದೇನೆ, ಸ್ವಲ್ಪ ಕೇಳಿ ಆಯ್ತಾ? ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಯೋ ನಾನು ಕಿಸಿ ಮನೆಯ ಕಿಂಗ್, ನನ್ನ ಸ್ಟೈಲ್ ನೋಡಿ ಎಲ್ಲರೂ ಸ್ವಿಂಗ್, ಸಾಫ್ಟ್ ರಾಯಲ್ ಲುಕ್, ನಾನು ರಿಯಲ್ ನೋಡಿ ಫ್ಯಾನ್ಸ್ ಎಲ್ಲ ಹುಕ್. ಹಾಗೆ ಮತ್ತೆ ಫಂಕ್ಷನ್ ಎಲ್ಲ ಮುಗಿಸಿ ನಾನು ಬಂದದ್ದು ಗೌರೀಶ್ ಮಾಮನ ಮನೆಗೆ. ನನಗೆ ನಾಚಿಗೆ ಆಗ್ತಿದೆ, ಅವರಿಗೆ ನಾನಂದ್ರೆ ತುಂಬ ಇಷ್ಟ ಅಂತೆ. ಹಾಯ್ ಅಜ್ಜಿ, ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಊಟ ಮಾಡಬೇಡಿ, ನಾನು ಸಹ ಬರ್ತೇನೆ, ಒಟ್ಟಿಗೆ ಊಟ ಮಾಡುವ.